ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಬಸವಣ್ಣನವರ ವಚನಗಳನ್ನು ನೋಡಿದೆವು. ಈ ತರಗತಿಯಲ್ಲಿ ಉರ್ಲಿಂಗ ಪೆದ್ದಿಯ ವಚನಗಳು ಕೂಡ ನಿಮಗೆ ಇಟ್ಟಿದ್ದಾರೆ. 3 ವಚನಗಳನ್ನು ಈ ದ್ವಿತೀಯ PUCಯ ವಚನದ ಭಾಗದಲ್ಲಿ ಬರುವಂತಹ ಉರ್ಲಿಂಗ ಪೆದ್ದಿಯರ ವಚನಗಳು ಅನ್ನುವಂಥ ಈ 3 ವಚನಗಳನ್ನು ನಿಮಗೆ ಇಟ್ಟಿದ್ದಾರೆ. ವಚನಗಳ ರಚನಾಕಾರರಾಗಿರುವಂತಹ ಉರ್ಲಿಂಗ ಪೆದ್ದಿಯವರ ವಚನದ ಆರಂಭದ ಮುಂಚೆ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳುವಂಥದ್ದು. ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಇವರು ಉರ್ಲಿಂಗ ಪೆದ್ದಿಯವರು ವಚನಗಳನ್ನು ಬರೆದ್ರು. ಇದುವರೆಗೂ ಈ ಉರ್ಲಿಂಗ ಪೆದ್ದಿಯವರ ವಚನಗಳು 366 ವಚನಗಳು ಸಿಕ್ಕಿವೆ. 366 ವಚನಗಳು ಇದುವರೆಗೂ ದೊರೆತಿರುವಂಥದ್ದು. ಈತ ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದ. ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದ. ತಂದೆ ತಾಯಿಗಳು ಇವನಿಗೆ ಪೆದ್ದಣ್ಣ ಎಂದು ಹೆಸರಿಟ್ಟಿದ್ರು. ಪೆದ್ದಣ್ಣ ಅಂತೇಳಿ ಈತನಿಗೆ ಹೆಸರಿಟ್ಟಿದ್ರು. ಕಳ್ಳತನ ಮಾಡಿಕೊಂಡು ಜೀವಿಸುತ್ತಿದ್ದ ಈತ ಒಮ್ಮೆ ಉರ್ಲಿಂಗ ದೇವರ ಮನೆಗೆ ಕನ್ನ ಹಾಕಿದ. ಈತ ಏನ್ ಮಾಡ್ತಾ ಇದ್ದ ಅಂದ್ರ, ಪೆದ್ದಣ್ಣ ಕಳ್ಳತನ ಮಾಡುವಂತ ಒಂದು ಪ್ರವೃತ್ತಿಯವನಾಗಿದ್ದ. ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನ ಮಾಡ್ತಿರ್ಬೇಕಾದ್ರೆ ಒಂದ್ಸಾರಿ ಏನಾಗತ್ತೆ, ಉರ್ಲಿಂಗ ದೇವರ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾನೆ. ಆಗ ಉರ್ಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನಿಗೆ ಭಿಕ್ಷೆ ನೀಡ್ತಿದ್ರು. ಅವನ್ ಕಳು ಮಾಡಕ್ ಹೋದಾಗ ಅಲ್ಲಿ ಇರುವಂತ ಉರ್ಲಿಂಗ ದೇವರು ಏನ್ ಮಾಡಿದ್ರು ಅಂದ್ರೆ, ನಂದವಾಡ ಗ್ರಾಮದ ಸೂರಯ್ಯನಿಗೆ ಏನ್ ಮಾಡ್ತಾ ಇದ್ರು, ಭಿಕ್ಷೆ ಕೊಡ್ತಾ ಇದ್ರು. ಅವ್ರಿಗೆ ಭಿಕ್ಷೆ ನೀಡ್ತಾ ಇದ್ರು. ಆ ಭಿಕ್ಷೆಯನ್ನ ಕಂಡಂತ ಈತ, ಅವ್ರಿಗೇನ್ ಭಿಕ್ಷೆ ಕೊಡ್ತಾ ಇದ್ರಲ್ಲ, ಆ ಭಿಕ್ಷೆ ಕೊಡೋದನ್ನ ಕಂಡಂತ ಆ ಸಂದರ್ಭದೊಳಗ, ಆ ಸನ್ನಿವೇಶದಲ್ಲಿ ಈತ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಮನ ಪರಿವರ್ತನೆ ಹೊಂದಿದ ಪೆದ್ದಣ್ಣ ದಿನವೂ ಉರ್ಲಿಂಗ ಪೆದ್ದಿಗಳ ಮಠಕ್ಕೆ ಒಂದು ಹೊರೆ ಸೌದೆ ತಂದು ಹಾಕುತ್ತಿದ್ದ. ದಿನ ಏನ್ ಮಾಡ್ತಿದ್ದ ಈತ, ಆ ಮಠಕ್ಕ ಒಂದು ಹೊರೆ ಸೌದೆ ಕಟ್ಟಿಗೆಯನ್ನು ತಂದು ಹಾಕ್ತಾ ಇದ್ದ. ಕೊನೆಗೊಂದು ದಿನ ಗುರುವನ್ನ ಕಾಡಿಬೇಡಿ ದೀಕ್ಷೆಯನ್ನು ಪಡೆದ. ಒಂದಿನ ಏನ್ ಮಾಡ್ತಾನೆ, ಆ ಗುರುವ್ರ ಹತ್ರ ತಾನು ದೀಕ್ಷೆಯನ್ನ ಪಡ್ಕೊಳ್ತಾನೆ. ಉರ್ಲಿಂಗ ಪೆದ್ದಿ ಎಂಬ ಹೆಸರನ್ನ ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾದನು. ಉರ್ಲಿಂಗ ಪೆದ್ದಿ ಅನ್ನುವಂತ ಹೆಸರನ್ನು ಧರಿಸಿ ಆ ಗುರುವಿಗೆ ತಕ್ಕ ಶಿಷ್ಯ ಆದ ಅನ್ನುವಂಥದ್ದು. ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗಿ ತಾನೇ ಆ ಪೀಠಕ್ಕೆ ಒಡೆಯನಾದ ಮಹಾನುಭವಿ ಈತ. ಮುಂದೆ ಆ ಗುರುವಿನ ಭಕ್ತಿಗೆ ಅಥವಾ ಆ ಗುರುವಿನ ಒಂದು ಶ್ರೇಷ್ಠವಾದಂತಹ ಸೇವೆಯನ್ನು ಮಾಡಿದಂತ ಈತ ಆತನ ಶಿಷ್ಯನಾಗಿ ನಂತರದಲ್ಲಿ ಸಕಲ ಶಾಸ್ತ್ರಗಳ ಪಾರಂಗಿತನಾಗಿ ಎಲ್ಲ ಬೇರೆ ಬೇರೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿಕೊಂಡು ಅವನ್ನ ಅರಿತುಕೊಂಡು ಕಲ್ಕೊಂಡು ತಾನೇ ಆ ಪೀಠಕ್ಕೆ ಏನಾಗ್ತಾನೆ, ಮಹಾನುಭವಿ ಆಗಿರುವಂತ ಒಡೆಯನಾತಾನೆ. ಈತ ಒಡೆಯನಾದ. ಚಿಂತೆ ಇಲ್ಲದ, ಇಷ್ಟು ಅವ್ರ ಪರಿಚಯ. ಮುಂದೆ ಈ ವಚನಗಳ ವಿಚಾರಧಾರೆಯನ್ನು ಹೇಳ್ತಾ ಇರುವಂಥದ್ದು, ವಚನದಲ್ಲಿ ಅಡಕವಾಗಿರುವಂತಹ ಅಂಶಗಳನ್ನು ಕುರಿತು ಮಾತಾಡ್ತಾರೆ. ಚಿಂತೆ ಇಲ್ಲದಂತ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನ ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನ ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಎಂಬುದನ್ನು, ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂಬುದನ್ನ ಉರ್ಲಿಂಗ ಪೆದ್ದಿಯ ವಚನಗಳು ನಿರೂಪಿಸುತ್ತವೆ. ಗುರುವಿನ ಶ್ರೇಷ್ಠತೆ ಬಗ್ಗೆ ಹೇಳುವಂಥದ್ದು. ಗುರು ಆದವನು ಹೇಗಿರ್ಬೇಕು, ಗುರು ಆದವನು ಅವನ ಕಾರ್ಯಕ್ಷಮತೆ ಹೇಗಿರುವಂಥವು, ಸಮಾಜದಲ್ಲಿ ಅವನ ಪ್ರತಿಷ್ಠೆ ಎಂಥದಿರತೈತಿ, ಗುರುವಿನ ಸ್ಥಾನಮಾನ ಹೇಗಿರ್ಬೇಕು, ಗುರು ಅಂದ್ರೆ ಹೆಂಗಿರ್ಬೇಕು, ಈ ಎಲ್ಲ ವಿಚಾರಗಳನ್ನ ಆತನ ವಚನಗಳು ವ್ಯಕ್ತಪಡಿಸ್ತವೆ, ನಿರೂಪಿಸ್ತವೆ ಅನ್ನುವಂಥದ್ದು. ತನ್ನ ವಿಚಾರಗಳನ್ನ ಮಂಡಿಸುವಾಗ ಬಳಸುವ ಹೋಲಿಕೆಗಳ ಔಚಿತ್ಯವನ್ನ ವಚನ ಬಂಧುರದಲ್ಲಿ ಹಿಡಿದಿಡುವ ಕುಶಲತೆ, ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಗಮನಾರ್ಹವಾಗಿವೆ. ಹಲವಾರು ರೀತಿಯಾದಂಥ ಔಚಿತ್ಯವನ್ನ ಕೊಡುವಂಥದ್ದು. ವಚನ ಬಂಧುವುದರಲ್ಲಿ
ಹಿಡಿದಿಡುವಂತ ಕುಶಲತೆ ಏನಿದೆಯಲ್ಲ ಅದು ಬಹಳ ಮೆಚ್ಚುವಂಥದ್ದು ಆಗಿದೆ ಅಂತ ಹೇಳಿ ಈ ವಚನಗಳ ಮೂಲಕ ಅವರ ಬಗ್ಗೆ ಅವರ ವಚನಗಳ ಬಗ್ಗೆ ಒಂದು ಗಮನಾರ್ಹವಾಗಿರುವಂತ ವಿಷಯ ವೈಶಿಷ್ಟ್ಯತೆ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥಕೊಳ್ತೀವಿ. ಇಷ್ಟು ಅವರ ವಚನಗಳ ಕುರಿತಾಗಿರುವಂತ ವಿಷಯ ವಸ್ತು ಮತ್ತು ಅವರ ಪರಿಚಯ ಆಯಿತು. ಇನ್ನು ನಾವು ನೇರವಾಗಿ ಆ ವಚನವನ್ನ ನೋಡುವುದಾದರೆ ಅವರ ವಚನದ ವಿಷಯ ವಸ್ತು ಹೇಗಿದೆ ಅನ್ನುವಂಥದ್ದನ್ನ ನೋಡುವುದಾದ್ರೆ, ಉರ್ಲಿಂಗ ಪದ್ಯ ವಚನಗಳನ್ನ ನೋಡುವುದರಲ್ಲಿ ಮೊದಲನೇ ವಚನ ಯಾವುದು ಅಂದ್ರೆ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಅಂದ್ರೆ ಈ ಸಾಂಕೇತಿಕ ವಚನಕಾರರು ಮತ್ತು ಯಾರೋ ದಾಸ ಸಾಹಿತ್ಯ ಅಂದ್ರೆ ಕೀರ್ತನಕಾರರು ಸಾಂಕೇತಿಕ ರೂಪದೊಳಗ ಸಂಕೇತಗಳನ್ನ ಇಟ್ಕೊಂಡು ಹೇಳುವಂಥದ್ದು. ಸೂರ್ಯನು ಎಷ್ಟು ಅವಶ್ಯವಾಗಿರುವಂಥದ್ದು, ದೀಪ ಅನ್ನುವಂಥದ್ದು ಎಷ್ಟು ಅವಶ್ಯವಾಗಿರುವಂಥದ್ದು, ಈ ಸಾಂಕೇತಿಕ ರೂಪದಲ್ಲಿ ಮನುಷ್ಯನ ಸ್ವಭಾವವನ್ನು ತಿಳಿಸುವಂಥದ್ದಾಗಿರ್ಬೋದು, ಅಥವಾ ಅವನ ಶ್ರೇಷ್ಠತೆಯನ್ನು ತಿಳಿಸುವಂಥದ್ದಾಗಿರ್ಬೋದು, ಅಥವಾ ಅದು ಇರ್ಲಿಕ್ಕಂದ್ರೆ ನೆಡುದೇ ಇಲ್ಲ ಅನ್ನುವಂಥ ರೀತಿ ಒಳಗೆ. ಸೂರ್ಯ ಇರ್ಲಿಕ್ಕಂದ್ರ ಜಗತ್ ನಡೆಯಕ್ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿ ಒಳಗ ಇಲ್ಲಿ ವಚನವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ. ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸೂರ್ಯ ಇರ್ಲಾರ್ದ ಹಗಲೈತೇನು ಅನ್ಕೋಬಹುದು. ಇಲ್ಲ, ನಾವು ದೊಡ್ಡ ದೊಡ್ಡ ಹೆಲೋಜಿನ್ ಇರುವಂತ ಬಲ್ಪ್ಗಳನ್ನ ಹಾಕ್ತೀವಿ, ಮರ್ಕ್ಯೂರಿ ಬಲ್ಪ್ಗಳನ್ನ ಹಾಕ್ತೀವಿ, ದೊಡ್ಡ ಬಲ್ಪ್ ಹಾಕ್ತೀವಿ, ಸೂರ್ಯಂದೇನು ಅವಶ್ಯಕತೆ ಇಲ್ಲ ನಮಗ ಅಂದ್ರೆ ಆಗ್ತತ? ಆಗೋದಿಲ್ಲ. ಯಾಕಂದ್ರ ಈ ಜಗತ್ತಿನೊಳಗ ಸೃಷ್ಟಿಯಾಗಿರುವಂತಹ ಏನ್ ಜಲಚರಗಳಿದಾವಲ್ಲ, ಈ ಪ್ರಾಣಿ ಪಕ್ಷಿಗಳ ಅನ್ನುವಂಥದ್ದು ಇದೆಯಲ್ಲ, ಇವೆಲ್ಲವೂ ಸೂರ್ಯನ ಬೆಳಕು ಅಥವಾ ಸೂರ್ಯನ ಶಾಖ ಅಥವಾ ಆ ಸೂರ್ಯನ ಕಿರಣಗಳಿಂದ ಹೊಮ್ಮುವಂಥದ್ದು ಏನಿದೆಯಲ್ಲ, ಅದು ಇಡೀ ಪರಿಸರಕ್ಕೆ ಬೇಕಾಗಿರುವಂಥದ್ದು, ಇಡೀ ಈ ಜೀವ ಸಂಕುಲಕ್ಕೆ ಬೇಕಾಗಿರುವಂಥದ್ದು. ಅದು ಇಲ್ಲ ಅಂದ್ರೆ ನಡೆಯೋದಿಲ್ಲ. ಹೌದಾ? ಸರಿ, ನಾವು 12 ತಾಸು ಕತ್ಲಿದ್ದಂಥ ಸಂದರ್ಭದೊಳಗ ನಮ್ಮ ಬದುಕು ಹೇಗಿರುತ್ತೆ, 12 ತಾಸು ಬೆಳಕಿದ್ದಂಥ ಸಂದರ್ಭದೊಳಗ ನಮ್ಮ ಬದುಕಿನ ಸ್ಥಿತಿ ಹೇಗಿರ್ತತಿ, ಆ ಒಂದು ತಾತ್ಪರ್ಯವನ್ನ ಕೂಡ ನಾವಿಲ್ಲಿ ಕಂಡ್ಕೋಬಹುದು. ಹಗಲು ಅನ್ನುವಂಥದ್ದೇನು ಒಂದು ಬೆಳಕಿನ ಸ್ಥಿತಿ, ಅದು ಕಾರ್ಯಕ್ಕನುಗುಣವಾಗಿ ನಡೆಯುವ ಹಾಗೆ ಇರುವಂಥದ್ದು. ಎಲ್ಲ ಸಕಲ ಸಂಕುಲಗಳಿಗೆ ಆ ಸೂರ್ಯನ ಬೆಳಕು ಅನ್ನುವಂಥದ್ದು ಅವಶ್ಯವಾಗಿರುವಂಥದ್ದು. ಅದು ಇಲ್ಲ ಅಂದ್ರೆ ನಡೆಯೋದಿಲ್ಲ ಅನ್ನೋದು. ಹೌದಾ? ನಡೆಯೋದೇ ಇಲ್ಲ, ಅದು ಬೇಕು ಅನ್ನುವಂಥದ್ದನ್ನು. ಆಕ್ಸಿಜನ್ ಕೂಡ ರೆಡಿ ಆಗ್ಬೇಕಾಗಿತ್ತು ಅಂದ್ರೆ ಸೂರ್ಯನ ಬೆಳಕು ಬೇಕು. ಅದೇನೋ ರಾತ್ರಿ ಸಮಯದಲ್ಲಿಯೂ ಕೂಡ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದ ಅಂತ ಹೇಳ್ತಾರ. ಹೌದಾ? ಅದು ನಡೆಯುವಂತ ಒಂದು ಪ್ರಕ್ರಿಯೆ ಇರಬಹುದು ಅಷ್ಟೇ, ಆದ್ರೆ ಪೂರ್ಣ ಪ್ರಮಾಣಿತವಾಗಿ ಚೆನ್ನಾಗಿ ಆ ಕ್ರಿಯೆ ನಡಿಬೇಕಾಗಿತ್ತು ಅಂದ್ರೆ ಸೂರ್ಯ ಅವಶ್ಯವಾಗಿರುವಂಥದ್ದೇ. ಎಲ್ಲವೂ ಜೀವರಾಶಿಗಳಿಗೆ ಅಷ್ಟು ಅವಶ್ಯ ಐತಿ. ಸೂರ್ಯನೇ ಇಲ್ಲ ಅಂದ್ರೆ ಆಕ್ಸಿಜನ್ ರೆಡಿ ಆಗೋದಿಲ್ಲ. ಆಕ್ಸಿಜನ್ ಇಲ್ಲ ಅಂದ್ರೆ ಮನುಷ್ಯ ಬದುಕಕ್ ಸಾಧ್ಯ ಇಲ್ಲ. ಎಲ್ಲ ಜೀವರಾಶಿಗಳಿಗೆ ಆಕ್ಸಿಜನ್ ಇಲ್ಲ, ಬದುಕಕ್ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನೊಳಗ ನಾವು ನೋಡುವುದಾದ್ರೆ ಇವರ ವಚನಗಳು ಬಹಳ ಅದ್ಭುತ ಅನಿಸ್ತಾವೆ ಅನ್ನುವಂಥದ್ದನ್ನು. ಸೂರ್ಯನಿಲ್ಲದೆ ಹಗಲುಂಟೆ, ಸೂರ್ಯ ಇರ್ಲಾರ್ದ ಹಗಲಿದೆ ಏನು? ದೀಪ ಇಲ್ಲದೆ ಬೆಳಕುಂಟೆ, ದೀಪ ಇರ್ಲಾರ್ದ ಬೆಳಕೈತೇನು? ಮುಂದೆ ಅವ್ರದ್ದು ಹೇಳ್ತಾರೆ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ. ನಾವೀಗ ಹೇಳ್ತೀವಲ್ಲ, ಆ ಪರ್ಫ್ಯೂಮ್ ಐತಿ, ಈ ಪರ್ಫ್ಯೂಮ್ ಐತಿ ಅಂತ ಹೇಳ್ತೀವಲ್ಲ, ಅಥವಾ ಸೆಂಟ್ ಯೂಸ್ ಮಾಡ್ತೀವಲ್ಲ, ಅದು ಪುಷ್ಪದಿಂದಲೇ ಬಂದಿರುವಂಥದ್ದು. ಹೂ ಇರ್ಲಾರ್ದನೆ, ಹೂವಿನ ಪರಿಮಳ ಇರ್ಲಾರ್ದನೆ ಅದನ್ನ ರೆಡಿ ಮಾಡಕ್ ಸಾಧ್ಯನೇ ಇಲ್ಲ. ಆ ಒಂದು ಸ್ಥಿತಿಯನ್ನ, ಹೂ ಇರ್ಲಾರ್ದ ಅಲ್ಲಿ ಸುಗಂಧವಿಲ್ಲ, ಪರಿಮಳ ಇಲ್ಲ, ದೀಪ ಇರ್ಲಾರ್ದಂತ ಬೆಳಕಿಲ್ಲ, ಸೂರ್ಯ ಇರ್ಲಾರ್ದ ಹಗಲಿಲ್ಲ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಅನ್ನುವಂಥದ್ದನ್ನ ಹೇಳ್ತಾರೆ. ಸಕಲವಿಲ್ಲದೆ ನಿಷ್ಕಲ ಅಂದ್ರೆ ಪರಿಶುದ್ಧ ಅನ್ನುವಂಥದ್ದು. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಎಲ್ಲವನ್ನ ಅರಿತುಕೊಂಡು ನಾವು ಆ ಪರಿಶುದ್ಧತೆಯನ್ನ ಅರಿಯಕ್ ಸಾಧ್ಯತೆ.
ಹೌದಾ? ಈಗ ಶ್ರೇಷ್ಠ, ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳುವಂಥದ್ದು, ನನ್ನಷ್ಟು ಶ್ರೇಷ್ಠನ ಯಾರಲ್ಲಿ ಇಲ್ಲ ಅನ್ನೋದು, ನನಗಿಂತ ಇನ್ನೊಬ್ಬ ಶ್ರೇಷ್ಠ ಅದ ಅನ್ನುವಂಥದ್ದು ಗೊತ್ತಾದಾಗ್ಲೇ ಅಲ್ಲನ ಇನ್ನೊಬ್ಬ ವ್ಯಕ್ತಿಯ ಶ್ರೇಷ್ಠತೆ ಕೂಡ ಗೊತ್ತಾಗೋದು. ಅದಕ್ಕೆ ಹೇಳ್ತಾನೆ ಸಕಲವಿಲ್ಲದೆ, ಎಲ್ಲವನ್ನ ಅರಿಲಾದನೆ ಶ್ರೇಷ್ಠತೆಯನ್ನು ಕಾಣಬಾರ್ದು ಅನ್ನುವಂಥ, ಪರಿಶುದ್ಧತೆಯನ್ನು ಕಾಣಬಾರ್ದು ಅನ್ನುವಂಥ ವಿಚಾರವನ್ನ ಈ ವಚನದ ಮೂಲಕ ತಿಳಿಸುವಂಥದ್ದು. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಮಹಾಗಣ, ಮಹಾಗಣ ಅಂದ್ರೆ ಅತಿ ಶ್ರೇಷ್ಠವಾಗಿರುವಂತ, ಅತಿ ಶ್ರೇಷ್ಠವಾಗಿರುವಂತ ಅಥವಾ ಉನ್ನತವಾಗಿರುವಂತ. ನಿರಾಳ ಅಂದ್ರೆ ಚಿಂತೆ ಇಲ್ಲದ, ಶ್ರೇಷ್ಠವಾಗಿರುವಂತ ಚಿಂತೆ ಇಲ್ಲದಂತ ಪರಶಿವನಿಂದ ಏನಾಯ್ತು? ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ಅದು ಶ್ರೇಷ್ಠತೆ ಅನ್ನುವಂಥದ್ದು, ಅತಿ ಶ್ರೇಷ್ಠವಾದದ್ದು ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಚಿಂತೆ ಇರಲಾರ್ದಂತ ನಿರಾಳ ಅನ್ನುವಂಥದ್ದನ್ನು, ಯಾವುದ್ರ ಬಗ್ಗೆನೂ ವಿಚಾರಣೆ ಇರಲಾರ್ದೆ ಇರುವಂಥದ್ದು. ಹೌದಾ? ನಾವು ಈಗ ಎಕ್ಸಾಂಪಲ್ ನೋಡೋದಾದ್ರೆ, ಮಹಾನ್ ಯೋಗಿಗಳು ಧ್ಯಾನಕ್ಕೆ ಕೂತ್ಕೊಂಡ್ರಂದ್ರೆ ಅವ್ರಿಗೆ ಏನಾಗ್ತತಿ ಏನಾದ್ರೂ ಗೊತ್ತಾಗೋದಿಲ್ಲ ಹೊರಗಿಂದು ಪ್ರಪಂಚ ಅಂತ ಹೇಳ್ತಿರ್ತಾರ. ಹೌದಾ? ಯಾಕಂದ್ರೆ ಅವರು ನಿರಾಳ ಮನಸ್ಥಿತಿಯನ್ನು ಹೊಂದಿರುವಂತವ್ರು, ಅವರು ನಿರಾಳ ಮನಸ್ಥಿತಿಯನ್ನು ಹೊಂದಿರುವಂತವ್ರು. ನಾವು ಹಂಗಿಲ್ಲ, ನಾವು ಇಲ್ಲೇನೋ ಕುತ್ಕೊಂಡಿರ್ತೀವಿ, ಯಾವುದೋ ವಿಚಾರ ಮಾಡ್ತಿರ್ತೀವಿ, ಏನೇನೋ ಆಗ್ತಿರ್ತತಿ, ನಮ್ಮ ಮನಸ್ಸು ನಿರಾಳ ಅನ್ನುವಂಥದ್ದಿಲ್ಲ. ನಿರಾಳ ಅನ್ನುವಂಥದ್ದು ಇಲ್ವೇ ಇಲ್ಲ ನಮ್ಮಲ್ಲಿ. ಒಂದ್ ಕಡೆ ಅಲ್ಲಂ ಪ್ರಭು ಅವರು ಹೇಳುದಿಲ್ಲ, ನಿರಾಳವೆಂಬ ಕೂಸಿಂಗೆ ಬೆಣ್ಣೆ ನಿಕ್ಕಿ ಹೆಸರಿಟ್ಟು ಕರೆದವರಾರ ಅಕಟಕಟ ಅಂತ ಏನೋ ಒಂದ್ ಕಡೆ ಬರುತ್ತೆ ಅವ್ರ ವಚನದಲ್ಲಿ. ಆ ನಿರಾಳತೆ ಅನ್ನುವಂಥದ್ದು ಯಾವಾಗ ವ್ಯಕ್ತಿಯ ಮನಸ್ಸನ್ನ ಆವರಿಸ್ಕೊಳ್ಳತ್ತೋ ಅವಾಗ ಆತ ಶ್ರೇಷ್ಠವಾಗ್ತಾನೆ, ಅವಾಗ ಆತನ ಮನಸ್ಥಿತಿ ಸರಳವಾಗುತ್ತದೆ. ಅದೇ ಇವರು ಅಂಬಿಗರ ಚೌಡಯ್ಯನ ಅವರು ಒಂದು ವಚನದೊಳಗೆ ಹೇಳ್ತಾರೆ, ಮನುಷ್ಯನಿಗೆ ಚಿಂತೆ ಅನ್ನುವಂಥದ್ದು ಹೆಂಗಿರ್ತತಿ ಅನ್ನೋದು. ಮೊದಲು ಉಣ್ಣಾಕ್ ಚಿಂತೆ, ಉಣ್ಣೋದಾದ್ರೆ ಉಡುವು ಚಿಂತೆ, ಉಡುವು ಚಿಂತೆ ಆದ್ರೆ ಹೆಂಡರ ಚಿಂತೆ, ಹೆಂಡರ ಮಕ್ಕಳ ಚಿಂತೆ, ಮಕ್ಕಳಾದ್ರೆ ಬದುಕಿನ ಚಿಂತೆ. ಇಡೀ ಜೀವಮಾನವೇ ಹೇಗಿರ್ತತಿ ಅಂದ್ರೆ ಒಂದು ಚಿಂತೆಯಲ್ಲಿ ತೊಳಲಾಡದೊಳಗೆ ಇರ್ತತಿ ಅನ್ನುವಂಥದ್ದನ್ನು. ಹೌದಾ? ಚಿಂತೆ ಒಳಗನೆ ಇರ್ತತಿ. ಚಿಂತೆ ಅನ್ನುವಂಥದ್ದು ಮನುಷ್ಯನ ಯಾವಾಗ್ಲೂ ಬಿಟ್ಟಿರೋದಿಲ್ಲ. ಅದಕ್ಕೆ ನೋಡ್ರಿ, ಸಾಧು ಸಂತರೆಲ್ಲ ನಿರಾಳವಾಗಿರ್ತಾರೆ. ಯಾಕಾಗಿರ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ತರನಾದಂತ ಈ ತರ ಚಿಂತೆಗಳು ಇರೋದಿಲ್ಲ. ಚಿಂತೆಗಳು ಇದ್ದುಕೊಂಡು ಅವನು ಮಹಾನ್ ಯೋಗಿ ಸಾಧು ಅನ್ಕೊಂಡಿದ್ದ ಅಂದ್ರೆ ಆತ ಸಾಧು ಅಥವಾ ಋಷಿ ಅಂತ ಹೇಳ್ತೀವಲ್ಲ, ಸಾಧು ಋಷಿ ಅಥವಾ ಯೋಗಿ ಅಂತ ಹೇಳ್ತೀವಲ್ಲ, ಅವ್ರಾಗಕ್ ಸಾಧ್ಯವಿಲ್ಲ. ಯಾರಲ್ಲಿ ನಿರಾಳತೆ, ಹೌದಾ, ನಿಶ್ಚಿಂತತೆಯ ಬದುಕು ಅವ್ರಿಗೆ ಆಗಿರ್ತತೋ, ಚಿಂತೆ ಇಲ್ಲದ ಬದುಕು ಅವ್ರದ್ದಾಗಿತ್ತು ಅಂದ್ರೆ ಅದು ನಿರಾಳ ಇರ್ತತಿ. ಹಂಗ ನಿರಾಳವಾಗಿರುವಂತವನು ಯಾರು ಅಂದ್ರೆ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪದ್ಯಪ್ರಿಯ ವಿಶ್ವೇಶ್ವರ. ಇವ್ರನ್ನ ಬಿಟ್ಟು ಯಾರು ಇಲ್ಲ ಅನ್ನುವಂಥದ್ದು. ಸೂರ್ಯನ ಬಿಟ್ಟು ಹಗಲಿಲ್ಲ, ದೀಪ ಇಲ್ಲದೆ ಬೆಳಕಿಲ್ಲ, ಪುಷ್ಪ ಇರ್ಲಾರ್ದ ಪರಿಮಳ ಇಲ್ಲ. ಹಿಂಗಿದ್ದಂತ ಸಂದರ್ಭದೊಳಗ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಎಲ್ಲರೂ ಆದ ನಂತರ ಎಲ್ಲವನ್ನ ಅರಿತುಕೊಂಡಾಗ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ಯಾವುದು ಉನ್ನತವಾದದ್ದು, ಯಾವುದು ಕನಿಷ್ಠವಾದದ್ದು, ಈ ಎಲ್ಲಾ ವಿಚಾರಗಳು ಬಂದಾಗ ಮಾತ್ರ ಆತ ಮಹಾಘನವಾದಂತ ನಿರಾಳವನ್ನು ಪಡ್ಕೊಳಕ್ ಸಾಧ್ಯತೆ, ಪರಶಿವನ ಹಾಗೆ ಅಥವಾ ಪರಶಿವನಿಂದ ಲಿಂಗ ತೋರ್ಸಕ್ ಸಾಧ್ಯತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅವ್ರದ್ದು ವಚನದ ಅಂಕಿತ ಅದು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಒಂದು ಪ್ರಶ್ನೆ ಬರ್ಬೋದು, ಉರಿಲಿಂಗ ಪೆದ್ದಿಯವರ ವಚನದ ಅಂಕಿತ ಏನು ಅಂತೇಳಿ. ಅವರ ವಚನದ ಅಂಕಿತ ಏನು ಅಂದ್ರೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಈ ತರ. ಇದು ಒಂದನೆಯ ವಚನದಲ್ಲಿ ವ್ಯಕ್ತವಾಗಿರುವಂಥದ್ದು. ಅಂದ್ರೆ ಇದು ಸಾರ್ವಕಾಲಿಕ ಸತ್ಯವಾಗಿರುವಂಥದ್ದು. ಇದು ಸಾರ್ವಕಾಲಿಕ ಸತ್ಯವಾಗಿರುವಂಥದ್ದು. ಬೇಕಾದಂಗೆ ಡೂಪ್ಲಿಕೇಟ್ ಮಾಡ್ಬೋದ್ರಿ, ಆದ್ರ ಈ ಮೇಲೆ ಹೇಳಿರುವಂಥದ್ದು ದೀಪ ಇರ್ಲಾರ್ದ ಬೆಳಕನ್ ಪಡ್ಯಾಕ್ ಸಾಧ್ಯ ಇದೆನಾ? ಅದೇ ಹಂಗ್ರಿ ನಾವು ಎಲೆಕ್ಟ್ರಿಕಲ್ ಬಲ್ಬ್ ಹಚ್ತೀವಿ ಅಂದ್ರೆ ಆ ತರದ್ದಲ್ಲ, ಅದು ಅದಕ್ಕೆ ತತ್ಪಾರವಾಗಿರುವಂಥದ್ದು. ಆದ್ರೆ ಅದಕ್ಕೆ ಕೊಡುವಂತ ಬೆಳಕು ಅದು ಕೊಡಕ್ ಆಗೋದಿಲ್ಲ ಅನ್ನುವಂಥದ್ದು, ಅದಕ್ಕೆ ಕೊಡಕ್ ಆಗೋದಿಲ್ಲ. ಸೂರ್ಯನಿಲ್ಲದ ಹಗಲು ಮಾಡ್ಕೋಬಹುದು, ದೊಡ್ಡ ದೊಡ್ಡ ಬಲ್ಬ್ ಹಚ್ಚಿ ಲೈಟ್ ಹಚ್ಚಿ ಏನೋ ಮಾಡ್ಕೋಬಹುದು. ಆದ್ರೆ ಹಗಲು ಅನ್ನುವಂಥದ್ದು ಸೂರ್ಯನ ಇದ್ದಾಗ ಮಾತ್ರ. ಅದೇ ತರನೇ
ಪರಿಮಳ ಅನ್ನುವಂಥದ್ದೇನು ಪುಷ್ಪ ಇದ್ದಾಗ ಮಾತ್ರ. ಪುಷ್ಪನೇ ಇಲ್ಲ ಅಂದ್ರೆ, ಹೂವೇ ಇಲ್ಲ ಅಂದ್ರೆ ಆ ಪರಿಮಳವನ್ನ ಪಡ್ಕೊಳಕ್ ಆಗೋದಿಲ್ಲ. ಈ ವಿಚಾರವನ್ನು ಇಟ್ಕೊಂಡು ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಪುರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂಥ ವಿಚಾರವನ್ನ ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಸಕಲವಿಲ್ಲದೆ ನಿಷ್ಕಲವ, ಅತಿ ಶ್ರೇಷ್ಠವಾದಂಥದ್ದು, ಅದು ಪರಿಶುದ್ಧವಾಗಿರುವಂತಹ, ಪರಿಶುದ್ಧ ಅನ್ನುವಂಥದ್ದು ಏನಿದೆ ಅಲ್ಲ ಅದು ಸಕಲವಿಲ್ಲದೆ. ನನ್ನಷ್ಟಕ್ಕೆ ನಾನು ಪರಮಶ್ರೇಷ್ಠ ಅನ್ಕೊಂಡ್ರೆ ಇನ್ನೊಂದು ಸಕಲತೆಯನ್ನ ಅಳ್ಕೊಂಡಾಗ ಯಾವ್ದು ಶ್ರೇಷ್ಠ ಯಾವ್ದು ಕನಿಷ್ಠ ಅನ್ನೋವಂಥದ್ದು ಇನ್ನೊಂದು ಅದಾಗ ಗೊತ್ತಾಗ್ತತಿ. ಈಗ ನೀವು ಇಬ್ರು ಯಾವ್ದೋ ಒಂದು ಪರೀಕ್ಷೆಗೆ ಇಬ್ರು ಕುತ್ಕೊಂಡಾಗ ಯಾರು ಹೆಚ್ಚು ಮಾರ್ಕ್ಸ್ ತಗೋತಾರ ಅವರು ಬುದ್ಧಿವಂತರು ಅನ್ನುವಂಥ ವಿಚಾರ ಇದೆ, ರೈಟ್? ಒಬ್ರೇ ಕುತ್ಕೊಂಡು ನಾನೇ ಬುದ್ಧಿವಂತ ಅಂದ್ರೆ ಎಷ್ಟು ಮಾರ್ಕ್ಸ್ ಕಮ್ಮ ಬರಲಿ ಹೆಚ್ಚು ಬರಲಿ ಒಬ್ರೇ ಕುತ್ಕೊಂಡು ಬರೆದ್ಬಿಟ್ಟು ನಾನೇ ಶ್ರೇಷ್ಠ, ನಾನಾ ಪರಿಶುದ್ಧ, ನಾನೇ ಬುದ್ಧಿವಂತ ಅನ್ಕೊಳಕ್ ಬರತ್ತನ? ಇಲ್ಲ. ಯಾವಾಗ ರ್ಯಾಂಕಿಂಗ್ ವ್ಯವಸ್ಥೆ ಬರುತ್ತಲ್ಲ ಆ ಎಲ್ಲವನ್ನ ಅರಿತುಕೊಂಡಾಗ ಮಾತ್ರ ಪರಿಶುದ್ಧತೆಯನ್ನ ಕಾಣ್ಬೇಕಾಗ್ತತಿ. ಅದಕ್ಕ ಏನು ಅರಿಲಾರ್ದನೆ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಯಾರನ್ನು ಗಣನೆಗೆ ತಗೊಳ್ಳಾರ್ದನೆ ನಾನಾ ಶ್ರೇಷ್ಠ ಅಥವಾ ನಾನಾ ಪರಿಶುದ್ಧವಾಗಿರುವಂತವನು ಅಂತ ಅನ್ಕೋಬಾರದು ಅನ್ನುವಂಥ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇಷ್ಟು ಈ ವಚನದ ಸಾರಾಂಶ. ಸೂರ್ಯನಿಲ್ಲದೆ ಹಗಲಿಲ್ಲ, ದೀಪ ಇಲ್ಲದಂತೆ ಬೆಳಕಿಲ್ಲ, ಪುಷ್ಪ ಇಲ್ಲದೆ ಪರಿಮಳವಿಲ್ಲ, ಸಕಲವಿಲ್ಲದೆ ನಿಷ್ಕಲವನ್ನ ಕಾಣಕ್ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿ ಒಳಗೆ ಹೇಳುವಂತ ಇವರು ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಪುರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅನ್ನುವಂಥ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದೆ ಎರಡನೇ ವಚನ ಅವ್ರದ್ದು. ಪರುಷದ ಗ್ರಹದೊಳಗಿದ್ದು ತಿರುವಣೆ ಮನೆ ಮನೆಯ, ಸರಿಯಾಗಿ ಗಮನಿಸ್ಬೇಕು, ಪರುಷದ ಗ್ರಹದೊಳಗಿದ್ದು ತಿರುವಣೆ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುದಕವ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುದಕವ, ಮಂಗಳ ಲಿಂಗ ಅಂಗದ ಮೇಲಿದ್ದು, ಮಂಗಳ ಲಿಂಗ ಅಂಗದ ಮೇಲಿದ್ದು ಅನ್ಯ ಲಿಂಗಿಗಳ ನೆನೆವನೆ ನಿಮ್ಮ ಭಕ್ತನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇಲ್ಲಿ ಹೇಳುವಂಥದ್ದು ಏನದು? ಏನದು? ಪರುಷದ, ಹೌದಾ? ಪರುಷದ ಅಂದ್ರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಶಿಲೆ. ಪರುಷ ಅಂದ್ರೆ ಮುಟ್ಟಿದ್ದನ್ನ ಚಿನ್ನವಾಗಿಸುವಂತ ಶಿಲೆ. ಅಂತ ಶಿಲೆಯೊಳಗ ಆ ಮನೆಯನ್ನು ಕಟ್ಟಿರುವಂಥದ್ದು ಶಿಲೆ, ಹೌದಾ? ಅಂತ ಕಲ್ಲಿನೊಳಗ ಮನೆಯನ್ನು ಕಟ್ಟಿರುವಂಥದ್ದು, ಮುಟ್ಟಿದ್ರೆ ಚಿನ್ನ ಆಗುವಂತ ಶಿಲೆ ಒಳಗ ಮನೆ ಕಟ್ಟಿದವನು ಅವನೇನ್ ಮಾಡ್ತಾನ ಅಂತ ಹೇಳ್ತಾರೆ? ತಿರಿವಣೆ ಮನೆ ಮನೆಯ. ಅವನು ಮನೆ ಮನೆ ಅಡ್ಡಾಡಿ ಭಿಕ್ಷೆ ಬೇಡ್ತಾ ತಿರುಗ್ತಾನೇನು? ಬೇಡುವನೇನು? ತಿರೆ ಅಂದ್ರೆ ಬೇಡುವನ್. ಮನೆ ಮನೆ ಅಡ್ಡಾಡಿ ಅವನು ಆ ರೀತಿ ಮನೆಯೊಳಗಿರುವಂತವನು ಭಿಕ್ಷೆ ಎತ್ತಿ ಅಥವಾ ತಿರ್ಕೊಂಡು ತಿಂದು ಜೀವನ ಮಾಡಕ್ ಸಾಧ್ಯ ಇದೆ ಏನು ಅನ್ನುವಂಥದ್ದನ್ನು, ಹಾಗಿರ್ಬೇಕು ಅನ್ನುವಂಥದ್ದನ್ನು. ಪರುಷದ ಗ್ರಹದೊಳಗಿದ್ದು ತಿರುವಣೆ ಮನೆ ಮನೆಯ. ಅವ ಅಂತ ದೊಡ್ಡ, ಹೌದಾ, ಮುಟ್ಟಿದ್ರೆ ಚಿನ್ನ ಆಗುವಂತ ಮನೆಯೊಳಗಿದ್ರು ಅವನು ತಿರ್ಕೊಂಡು ತಿಂತಾ ಇದ್ದಾನಂದ್ರೆ, ಬೇಡ್ಕೊಂಡು ತಿಂತಾ ಇದ್ದಾನ ಅಂದ್ರೆ ಆತನ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೀವೇ ಅರ್ಥ ಮಾಡ್ಕೋಬೇಕು, ಹೌದಾ? ಮುಟ್ಟಿದ್ರೆ ಚಿನ್ನ ಆಗುವಂತ ಕಲ್ಲಿನಿಂದ ಮನೆಯನ್ನು ಕಟ್ಟಿರುವಂತ ಆತ, ಗ್ರಹದೊಳಗಿರುವಂತ ಆತ ಬೇಡ್ಕೊಂಡು ತಿಂತಾ ಇದ್ದಾನೆ ಅಂದ್ರೆ ಆತ ಅದು ಅವನ ಬದುಕೇನದು ಅನ್ನುವಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾರೆ ಅನ್ನೋದು. ತೊರೆಯೊಳಗಿದ್ದವನು ತೃಷೆಯಾಗಲ್, ಹೌದಾ, ತೃಷೆಯಾಗಲ್ ಅರಸುವನೆ. ತೃಷೆಯಾಗಲ್ ಅವನು ಏನ್ ಮಾಡ್ತಾನೆ? ಅರಸುವನೆ ಕೆರೆ ಉದಕವ. ನದಿಯೊಳಗಿದ್ದಂಥವನು ಇಲ್ಲಿ ಗುರುತಿಸ್ಬೇಕು, ಕೆರೆ ಮತ್ತು ನದಿ ಈ ಎರಡರಲ್ಲಿ ಇರುವಂಥದ್ದು ನೀರೇ. ಕೆರೆಯೊಳಗೂ ನೀರಿರ್ತತಿ, ತೊರೆ ನದಿಯೊಳಗೂ ಕೂಡ ನೀರಿರ್ತತಿ. ಆದ್ರೆ ಅಲ್ಲಿ ಕೆರೆಯೊಳಗಿರುವಂತ ನೀರು ಏನಾಗ್ತತಿ? ಹರಿಯೋದಿಲ್ಲ. ಅದು ಹರಿಯೋದಿಲ್ಲ. ನಿತ್ ಆ ಕೆರೆ ನೀರಿನ ಸ್ಥಿತಿನೇ ಬೇರೆ ಆಗಿರ್ತತಿ. ಈ ನದಿ ಒಳಗೆ ಹರಿಯುವಂತ ನೀರು ಪ್ರತಿನಿತ್ಯ ಹರಿಯುವಂಥದ್ದು. ಇದು ಶುದ್ಧವಾಗಿರುವಂಥದ್ದು ಸ್ಥಿತಿಯಲ್ಲಿರ್ತತಿ ನದಿ ನೀರು. ಕೆರೆ ನೀರು ಒಂದು ಅಶುದ್ಧತೆಯಿಂದ ಕೂಡಿತ್ತು ಅಂದ್ರೆ ಅಲ್ಲೇ ನಿಂತ್ಕೊಳ್ತಿರ್ತದೆ, ಮೂಮೆಂಟ್ ಆಗೋದಿಲ್ಲ, ನೀರು ಹರಿಯುವುದಿಲ್ಲ, ಚಲಿಸೋದಿಲ್ಲ ಅದು. ಆದ್ರೆ ನದಿ ನೀರು ಚಲಿಸ್ತಾ ಇರ್ತತಿ.
ಇದು ಎರಡಕ್ಕೂ ಕಂಪೇರ್ ಮಾಡಿದಾಗ ಶ್ರೇಷ್ಠ ಅನ್ಸುತ್ತೆ ತೊರೆ ನೀರು, ನದಿ ನೀರು, ರೈಟ್. ಅಲ್ಲಿ ನಾವು ಕಾಣ್ಕೋಬೇಕಾಗಿರೋದು ಏನು ಅಂದ್ರೆ, ತೊರೆಯೊಳಗಿದ್ದವನು ನದಿ ಒಳಗಿದ್ದಂಥವನು, ಹೌದಾ, ನದಿ ಒಳಗೆ ಜೀವಿಸೋದಲ್ಲ, ಆದ್ರೆ ನೀರಾಗಿ ನಿಂತಿರುವಂತ ನದಿ ನೀರಿನಾಗಿರುವಂತವನು ತೃಷೆ ಆಗಲ್, ಅವನಿಗೆ ತೃಷೆ ಆಯ್ತು ಅಂದ್ರೆ ಅವನು ಅರಸುವನೆ, ಅವಂಗ ನೀರೇಡ್ಕಾಯ್ತು ಅಂದ್ರೆ, ತೃಷೆ ಆಯ್ತು ಅಂದ್ರೆ, ಬಾಯರ್ಕಾಯ್ತು ಅಂದ್ರೆ ಆತ ಕೆರೆ ನೀರು ಬೇಕತಾನ ನಾವು ಸಾಧ್ಯ ಇಲ್ಲ, ಆತರ ಬೇಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ಸ್ವಚ್ಛವಾಗಿರುವಂತ ನದಿ ನೀರೇ ಇರ್ಬೇಕಾದ್ರೆ ಅವ ಆ ಕೆರೆ ನೀರನ್ನ ಪಡ್ಕೊಳಕ್ ಸಾಧ್ಯ ಇದೆನಾ, ಅಥವಾ ಅವನ್ ಬೇಡ್ತಾನೇನೋ ಅವನು ಅಂತದ, ಹೌದಾ. ಅಂದ್ರೆ ಈ ಶ್ರೇಷ್ಠತೆ ಕನಿಷ್ಠತೆ ಬಗ್ಗೆ ಹೇಳ್ತಾ ಇರುವಂತದ್ದು. ಅವನ ಬದುಕು ಹಾಗೆ ಇರಬೇಕು, ಇವನ್ ಬದುಕು ಹೀಗೆ ಇರಬೇಕು ಅನ್ನುವಂಥದ್ದು. ಇನ್ನು ಕೆರೆ ನೀರೊಳಗಿದ್ದಂಥವನು ತೊರೆ ನೀರನ್ನ, ನದಿ ನೀರನ್ನ ಕೇಳ್ತಾನ ಅಂದ್ರೆ ಅದು ಸರಿಯಾದ ಕ್ರಮವನ್ನು ಇರುವಂತವನು. ತಿರ್ಕೊಂಡು ತಿನ್ನುವಂತವನ್ಗೆ ಒಂದು ಮುಟ್ಟಿದ್ರೆ ಚಿನ್ನ ಆಗುವಂತ ಗ್ರಹ ಸಿಕ್ತಂದ್ರೆ ಅವನು ಹೋಗಿ ಅಲ್ಲಿ ಇರ್ಬೋದು. ಆದ್ರೆ ಇವರು ಅಲ್ಲಿ ಬೇರೆ ತರವನಾಗಿರೋಕ್ ಸಾಧ್ಯ ಇಲ್ಲ, ಹಂಗಿರಾಕ್ ಸಾಧ್ಯತೆ ಏನೋ ಅನ್ನುವಂಥದನ್ನು, ಹೌದಾ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಿರುವಂತವನು ಮನೆ ಭಿಕ್ಷೆ ಬೇಡ ತಿನ್ನಕ್ ಸಾಧ್ಯ ಐತೇನು? ನದಿ ಒಳಗಿರುವಂತ ಚಲೋ ನೀರನ್ನು ಕುಡಿತಾ ಇರುವಂತವನು ಕೆರೆ ನೀರು ಬಯಸಾಕ್ ಸಾಧ್ಯ ಐತೇನು? ಬಯಸಿದ್ರೆ ಅದೇನಾಗ್ತತಿ, ಆತ ಭಕ್ತನೇ ಅಲ್ಲ ಅನ್ನುವಂತ ರೀತಿ ಒಳಗ ಆತ ಭಕ್ತನ ಅಲ್ಲವ ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಮಂಗಳ ಲಿಂಗ ಅಂಗದ ಮೇಲೆ ಇದ್ದು, ಅಂಗ ಅಂದ್ರೆ ದೇಹ, ಹೌದಾ. ಮಂಗಳಕರವಾಗಿರುವಂತ ಲಿಂಗ ಅಂಗದ ಮೇಲೆ ಇರಬೇಕಾದ್ರೆ ನಾವು ಅದನ್ನ ದೇಹದ ಮೇಲೆ ಧರಿಸಿರುವಾಗ ಅನ್ಯ ಲಿಂಗಗಳ ನೆನೆವನೆ ನಿಮ್ಮ ಭಕ್ತನು. ಬೇರೆ ಲಿಂಗವನ್ನ ನೆನಿತಾ ಇದ್ದಂದ್ರೆ, ಬೇರೆ ದೇವರ ಭಕ್ತಿ ಅವನ ಆತನಲ್ಲಿ ಇತ್ತು ಅಂದ್ರೆ ಆತ ನಿಮ್ ಭಕ್ತನೇನು ಅನ್ನುವಂತ ಪ್ರಶ್ನೆಯನ್ನ ಈ ಉರುಲಿಂಗ ಪೆದ್ದಿಯವರು ಆ ಗುರುವಿನಲ್ಲಿ ಇಡ್ತಾರೆ. ತಮ್ಮ ಗುರುಗಳಾಗಿರುವಂತ ಅಥವಾ ಆ ಗುರುವಿನ ರೂಪವನ್ನು ಧರಿಸಿರುವಂತ ವಿಶ್ವೇಶ್ವರ ಅನ್ನುವಂತ ಅವರು ಅಂಕಿತ ಒಳಗಿದೆ ಅಲ್ಲ, ಅಲ್ಲಿ ಪ್ರಶ್ನೆ ಮಾಡುವಂಥದ್ದು ಏನ್ ಮಾಡ್ತಾರಂದ್ರೆ, ಮಂಗಳ ಲಿಂಗ ಅಂಗದ ಮೇಲಿದ್ದು, ಮಂಗಳಕರವಾಗಿರುವಂತದ್ದು, ನಾನು ಸಕಲ ಸೌಲಭ್ಯ ನೀಡ್ತಾ ಇರುವಂತ ಆ ಮಂಗಳಕರವಾದಂತ ಲಿಂಗ ನನ್ನ ದೇಹದ ಮೇಲೆ ಇರ್ಬೇಕಾದ್ರೆ, ನನ್ನ ಅಂಗದ ಮೇಲೆ ಧರಿಸಿರ್ಬೇಕಾದ್ರೆ ಇನ್ನೊಂದು ಲಿಂಗವನ್ನ ನಾನು ನೆನೆಯೋನು ಭಕ್ತ ಆಗಕ್ ಸಾಧ್ಯತೆ ಏನು ಅನ್ನುವಂಥದ್ದು. ಅಂದ್ರೆ ಆಮಿಷಕ್ಕೂ ಮತ್ತು ಮನುಷ್ಯನ ಮನಸ್ಥಿತಿಗೂ ಇರುವಂತ ವ್ಯತ್ಯಾಸವನ್ನು ಹೇಳ್ತಾ ಇರೋದು. ಇಂಥವ್ರು ಭಕ್ತರಾಗಕ್ ಸಾಧ್ಯ ಇದೆ ಏನು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಅನ್ಯ ಲಿಂಗಗಳನ್ನ ನೆನೆಯುವವನು ನಿಮ್ ಭಕ್ತನಾಗಕ್ ಸಾಧ್ಯತೆನಾ ಉರುಲಿಂಗ ಪದ ಪ್ರಿಯ ವಿಶ್ವೇಶ್ವರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಪರುಷದ ಗ್ರಹದೊಳಗಿದ್ದು, ಹೌದಾ, ಬಂಗಾರದ ಮುಟ್ಟಿದ್ರ ಚಿನ್ನವನ್ನಾಗಿಸುವಂತಹ ಶಿಲೆಗಳಿಂದ ನಿರ್ಮಾಣವಾಗಿರುವಂತ ಆ ಮನೆಯೊಳಗಿದ್ದು ತಿರಿವಣೆ ಮನೆಯ ಅವ ಮನೆ ಅಡ್ಡಾಡಿ ಭಿಕ್ಷೆ ಬೇಡ ತಿನ್ನಕ್ ಸಾಧ್ಯ ಇದೆ ಏನು? ಅಥವಾ ಅವನು ಭಿಕ್ಷೆ ಬೇಡ ತಿಂದ ಅಂದ್ರೆ ಅದು ನಿಷ್ಪ್ರಯೋಜಕವಾಗಿರುವಂಥದ್ದು, ಅವನು ಕೆಟ್ಟ ಕನಿಷ್ಠ ಸ್ಥಿತಿಯನ್ನ ಹೊಂದಿದಾನ ಅನ್ನುವಂಥದ್ದನ್ನು, ಅವನ ತುಂಬಾ ಕೆಳಮಟ್ಟದವನದಾನ ಅನ್ನುವಂಥದ್ದನ್ನು. ನದಿ ಒಳಗಿದ್ಕೊಂಡು ತೃಷೆ ಆಗಲು ಬಾಯಾರಿಕೆ ಆಗಲು ಅವನು ಕೆರೆ ನೀರು ಬೇಡ್ತಾನ ಅಂದ್ರೆ ಅವನು ಕೆಟ್ಟ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನು. ಇನ್ನ ಮಂಗಳ ಲಿಂಗವನ್ನ ದೇಹದ ಮೇಲೆ ಇರ್ಕೊಂಡು, ಲಿಂಗವನ್ನು ದೇಹದ ಮೇಲೆ ಧರಿಸ್ಕೊಂಡು ಇನ್ನೊಂದು ಲಿಂಗ ಇದ್ರೆ ಚೆನ್ನಾಗಾಗ್ತಿತ್ತು, ಅದು ಚಲೋ ಇದ್ದಾಗ ಏನೋ ಆ ರೀತಿ ಆತ ಭಾವನೆಯನ್ನು ಹೊಂದಿದ್ದ ಅಂದ್ರೆ ಅವ ನಿಮ್ಮ ಭಕ್ತನಾಗಕ್ ಸಾಧ್ಯ ಇಲ್ಲ, ನಿಮ್ಮ ಭಕ್ತನಾಗಕ ಸಾಧ್ಯನಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಈ ವಚನದಲ್ಲಿ ವ್ಯಕ್ತಪಡಿಸ್ತಾನೆ. ಅರ್ಥ ಆಗಿದೆ ಅನ್ಕೊಳ್ತೀನಿ, ಯಾಕಂದ್ರೆ ಅಷ್ಟೊಂದು ಕ್ಲಿಷ್ಟವಾಗಿರುವಂತ ವಿಚಾರಧಾರೆಗಳನ್ನ ಇಲ್ಲಿ ಏನ್ ಬಳಸಿಲ್ಲ ಪದಗಳನ್ನು, ಹೌದಾ. ಚಿನ್ನದ ಮುಟ್ಟಿದ್ರೆ ಚಿನ್ನ ಆಗುವಂತ ಆ ಶಿಲೆಗಳಿಂದ ಕಟ್ಟಿರುವಂತ ಆವೃತವಾಗಿರುವಂತ ಮನೆಯೊಳಗಿದ್ದಂಥವನು ತಿಳ್ಕೊಂಡು ತಿನ್ನಕ್ ಸಾಧ್ಯ ಇದೆನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ನದಿ ಒಳಗೆ ಸ್ವಚ್ಛಂದವಾಗಿರುವಂತ ಆ ನೀರಿನೊಳಗಿರುವಂತ ಆ ನದಿಯೊಳಗೆ ಇರುವಂತ ಆತ ಬಾಯಾರಿಕೆ ಆಯ್ತಂದ್ರೆ ಕೆರೆ ನೀರನ್ನು ಬೇಡ್ತಾನೆ ಏನೋ, ಬೇಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು. ಇನ್ನ ಮಂಗಳಕರವಾಗಿರುವಂತ ಲಿಂಗ ತನ್ನ ಮೇಲೆ ಅಥವಾ ಅಂಗದ ಮೇಲೆ ಇರ್ಬೇಕಾದ್ರೆ, ದೇಹದ ಮೇಲೆ ಇರ್ಬೇಕಾದ್ರೆ ಆತ ಇನ್ನೊಂದು ಲಿಂಗವನ್ನ ಬಯಸಕ್ ಸಾಧ್ಯತೆ ಏನು, ಒಂದ್ ವೇಳೆ ಬಯಸಿದ್ರೆ ಆತ ನಿಮ್ಮ ಭಕ್ತನಾಗಕ್ ಸಾಧ್ಯತೆ ಏನು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿರ್ತಾರೆ. ಮುಂದೆ 3ನೇ ವಚನ, ಗುರು ಲಘು ಗುರು ಅಪ್ಪಣೆ, ಗುರು ಲಘು ಅಪ್ಪಣೆ ಆಗದಾಗದು. ಹೇಳ್ತಾನೆ ಏನದು, ಲಘು ಗುರು ಅಪ್ಪಣೆ, ಗುರು ಲಘು ಅಪ್ಪಣೆ ಆಗದಾಗದು, ಗುರು ಗುರುವೇ ಲಘು ಲಘುವೆ.
ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನೆಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದನ್ನು ಏನದು ಲಘು ಗುರುವಪ್ಪಣೆ. ಈ ಲಘು ಗುರು ಅನ್ನುವಂಥದ್ದನ್ನ ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದಕ್ಕಿಂತಲೂ ಇನ್ನೊಂದು ನಾವು ಭಾಷಾ ದೃಷ್ಟಿಯಿಂದ ನೋಡೋದಾದ್ರೆ ಅಥವಾ ಛಂದಸ್ಸಿನ ರೂಪವನ್ನು ನೋಡ್ಬೇಕಾದ್ರೆ ಈ ಲಘು ಗುರು ಅನ್ನುವಂಥದ್ದು ಬರುತ್ತೆ. ಲಘು ಅನ್ನೋದಕ್ಕೂ ಎಷ್ಟು ಮಾತ್ರೆಗಳಿದೆ ಅಂದ್ರೆ ಒಂದು ಮಾತ್ರೆಯಿಂದ ಗುರುತಿಸ್ತೀವಿ. ಗುರು ಅನ್ನೋದಕ್ಕೆ 2 ಮಾತ್ರೆಯಿಂದ ಕೂಡಿರುವಂಥದ್ದು. ಒಂದು ಮಾತ್ರೆಯಿಂದ ಇತ್ತಂದ್ರೆ ಅದು ಲಘು ಆಗಿರುತ್ತೆ, 2 ಮಾತ್ರೆಯಿಂದ ಕೂಡಿತ್ತಂದ್ರೆ ಅದು ಗುರು ಆಗಿರ್ತತಿ. ಈ ಒಂದು ನಿಯಮಬದ್ಧ ಛಂದಸ್ಸಿನ ರೂಪದೊಳಗೆ ನಾವು ಕಾಣ್ತೀವಿ. ಇಲ್ಲಿ ಅದು ಅಷ್ಟೇ ಅಲ್ಲ, ಅದನ್ನ ಹೊರತಾಗಿ ಕೂಡ ಇದೆ ಅನ್ನೋವಂಥದ್ದನ್ನು. ಅದನ್ನ ಹೊರತಾಗಿ ಕೂಡ ಇದೆ. ಇಲ್ಲಿ ಹೇಳ್ತಾರೆ ಏನದು ಲಘು ಅಂದ್ರೆ ಸಣ್ಣದು ಅನ್ನುವಂಥ ರೀತಿ ಒಳಗೆ, ಗುರು ಅಂದ್ರೆ ದೊಡ್ಡದು ಶ್ರೇಷ್ಠವಾಗಿರುವಂಥದ್ದು. ಅಥವಾ ಇಲ್ಲಿ ಬೋಧಕ ಕೂಡ ಬರ್ತತಿ. ಲಘು ಗುರು ಅಪ್ಪಣೆ. ಹೌದಾ, ಗುರು ಒತ್ತು ಕರೆಸ್ಕೊಂಡಿದ್ದ ಅಂದ್ರೆ ಅವನು ತನ್ನದೇ ಆದಂತ ಒಂದು ಸಾಮರ್ಥ್ಯ ಇರ್ತತಿ. ಅವನು ಗುರು ಅನ್ನುವಂಥದ್ದನ್ನು ಕರೆಸ್ಕೊಂಡಿದ್ದ ಅಂದ್ರೆ ತನ್ನದೇ ಆದಂತ ಒಂದು ಸಾಮರ್ಥ್ಯ ಇರ್ತತಿ. ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆತನನ್ನ ಗುರು ಹೊತ್ತು ಕರಿತಾ ಇರ್ತೀವಿ. ಎಲ್ಲರಿಗೂ ಗುರು ಕರೆಯಕ್ಕಾಗೋದಿಲ್ಲ. ಆ ಸಾಮರ್ಥ್ಯ ಇರ್ಬೇಕು ಆತನಲ್ಲಿ ಆ ಸಾಮರ್ಥ್ಯ ಇದ್ದಾಗ ಮಾತ್ರ ಗುರು ಅಂತೇಳಿ ಒಪ್ಕೊಳಕ್ ಸಾಧ್ಯ ಇರ್ತತಿ. ಇಲ್ಲಿ ಲಘುನ ಗುರು ಅಥವಾ ಲಘುವಿನ ಸ್ಥಾನಕ್ಕ ಗುರುವಿನ ಸ್ಥಾನವನ್ನ ಕೊಡಾಕ್ ಬರೋದಿಲ್ಲ. ಯಾಕಂದ್ರೆ ಅವನ ಸ್ಥಾನನೇ ಉನ್ನತವಾದದ್ದು, ಇವನ ಸ್ಥಾನ ಕನಿಷ್ಠವಾದದ್ದು, ಸಣ್ಣದಾಗಿರುವಂಥದ್ದು. ಇಲ್ಲಿ ಅದೇ ಹೇಳ್ತಾರೆ, ಲಘು ಅಂದ್ರೆ ಸಣ್ಣದು, ಗುರು ಅಂದ್ರೆ ದೊಡ್ಡದು ಅಥವಾ ಬೋಧಕ ಅನ್ನುವಂಥದ್ದು ಬರ್ತದೆ. ಈ ಸಣ್ಣದನ್ನ ದೊಡ್ಡದು ಒಪ್ಪಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಒಂದು ಸಾಂಕೇತಿಕ ರೂಪ. ಹೌದಾ, ದೊಡ್ಡದನ್ನ ಸಣ್ಣದು ಒಪ್ಪಕ್ಕೆ ಸಾಧ್ಯತೆ ಏನು ಅನ್ನುವಂಥದ್ದು ಒಂದು. ಹೌದಾ, ನಾವು ಸಾಮಾನ್ಯವಾಗಿ ಬಳಕೆ ಮಾಡ್ತೀವಿ, ಗುರುವನ್ನು ಮೀರಿಸುವ ಹಾಗೆ ಕಲಿಸ್ಬೇಕು ಅಥವಾ ನೀನು ಬೆಳಿಬೇಕು, ಅಷ್ಟು ಅಧ್ಯಯನ ಮಾಡ್ಬೇಕು ನೀನು, ಗುರುವಿನ ಮೀರಿಸುವ ಹಾಗೆ. ಆದ್ರೆ ಗುರುನ ಆಗೋ ರೀತಿ ಒಳಗಲ್ಲ. ಅಲ್ಲಿ ಅರ್ಥ ಮಾಡ್ಕೋ, ಗುರುವಿನ ಗುಲಾಮನಾಗುವ ತನಕ ದೊರೆಯದೇನೋ ಮುಕುತಿ ಏನೋ ಅಂತ ಮಾತು. ಹೌದಾ, ಆ ಒಂದು ನೆಲೆಯನ್ನ ನಾವಿಲ್ಲಿ ನೋಡ್ಬೇಕು. ಗುರುವಿನ ಮೀರಿಸಿದ್ರೆ ಅದೇನ್ ತಪ್ಪಲ್ಲ. ಹೌದಾ, ಗುರುವಿನ ಮೀರಿಸಿದ್ರೆ ಅದೇನ್ ತಪ್ಪಲ್ಲ. ಆದ್ರೆ ಆ ಸ್ಥಾನವನ್ನ ಆತ ಪಡ್ಕೊಳ್ಳಾಕ ಸ್ಥಿತಿಗೆ ಹೋದಾಗ ಮಾತ್ರ ಅದು ಸಾಧ್ಯ ಇದೆ ಅನ್ನುವಂಥದ್ದನ್ನ. ಆದ್ರೆ ಇಲ್ಲಿ ಉರಿಲಿಂಗ ಪೆದ್ದಿಪ್ರಿಯರ್ ಹೇಳುವಂಥದ್ದು ಏನು ಅಂದ್ರೆ, ಗುರುನೇ, ಲಘುನೇ. ಗುರು ಶ್ರೇಷ್ಠವಾದಂಥವನು, ಲಘು ಕನಿಷ್ಠವಾಗಿರುವಂತವನು, ಸಣ್ಣವನು ಅನ್ನುವಂಥ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಹೇಳ್ತಾನೆ ಏನದು, ಗುರು ಅಪ್ಪಣೆ. ಯಾರು? ಲಘು ಗುರು ಅಪ್ಪಣೆ, ಗುರು ಲಘು ಅಪ್ಪಣೆ. ಆಗದು. ಗುರುವಿನ ಲಘು ಒಪ್ಪೋದಿಲ್ಲ, ಲಘುನ ಗುರು ಒಪ್ಪಕ್ ಸಾಧ್ಯನೇ ಇಲ್ಲ. ಹೌದಾ, ಈಗ ಎಕ್ಸಾಂಪಲ್, ನೀವು ಛಂದಸ್ಸಿನ ಮಾತ್ರಾಗಣವನ್ನ ಹಾಕ್ತಿರ್ಬೇಕಾದ್ರೆ, ಈ ಲಘು ಗುರುವನ್ನ ಹಾಕ್ತಿರ್ಬೇಕಾದ್ರೆ ಅದಕ್ಕ ಸ್ಥಾನಗಳನ್ನ ಉಲ್ಟಾ ಮಾಡ್ಕೊಂಡು ಹಾಕ್ಬಿಟ್ರಿ ಸರಿಯಾಗಿ ಸಾಧ್ಯನೇ ಇಲ್ಲ. ಅದು ಗುರು ಬರ್ಬೇಕಾದಲ್ಲಿ ಲಘು ಹಾಕೋದು, ಲಘು ಬರ್ಬೇಕಾದಲ್ಲಿ ಗುರು ಹಾಕಿದ್ರೆ ಅದು ಸಾಧ್ಯನೇ ಆಗೋದಿಲ್ಲ. ಅದು ಯಾವ್ದನ್ನು ಗುರುತಿಸಾಕ ಬರುವುದಿಲ್ಲ, ಅದು ಆ ರೀತಿ ಆಗ್ತತಿ. ಇಲ್ಲಿ ಕೂಡ ಹಾಗೆ ಗುರುನೇ ಆಗಿರ್ತಾನೆ, ಶಿಷ್ಯನೇ ಆಗಿರ್ತಾನೆ. ಗುರುವಿನ ಪರಂಪರೆಯನ್ನ ಆ ಶಿಷ್ಯ ಜ್ಞಾನದಿಂದ ಪಡ್ಕೊಳಕ್ ಸಾಧ್ಯವಿದೆ, ಬೇರೆ ಯಾವುದರಿಂದ ಪಡ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದು. ಅದೇ ಹೇಳ್ತಾರೆ ಏನದು, ಲಘು ಗುರು ಅಪ್ಪಣೆ, ಗುರು ಲಘು ಅಪ್ಪಣೆ. ಆಗದಾಗೋದು, ಆಗಕ್ ಸಾಧ್ಯನೇ ಇಲ್ಲ, ಹಂಗಾಗಕ್ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯೊಳಗ ಗುರುವೇ, ಲಘುವೆ. ಗುರುನ ಲಘುನ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಅದು ಆಚಾರ ಆಗೋದಿಲ್ಲ. ಗುರು ಆಗೇ ಇರಬೇಕು, ಲಘು ಆಗಿರ್ಬೇಕು. ಗುರು ಲಘುವಾಗಿ ವರ್ತಿಸಕತ್ತಿದ್ದ ಅಂದ್ರೆ, ಗುರು ಲಘುವಾಗಿ ವರ್ತಿಸೋದು, ಲಘು ಗುರು ಆಗಿ ವರ್ತಿಸಕತ್ತಿದ್ರೆ ಅದು ಆಚಾರ ಆಗಕ್ ಸಾಧ್ಯನೇ ಇಲ್ಲ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನೆಯ. ಇಲ್ಲಿ ಗುರು ಲಿಂಗ ಜಂಗಮ ಅನ್ನುವಂತ ಅದು ಪ್ರಸಾದ ಅನ್ನುವಂಥದ್ದು ಇದೆಯಲ್ಲ, ಈ ಮೂರವನ್ನು ನಾವು ಗಮನಿಸಬೇಕು. ಲಿಂಗ ಜಂಗಮ ಪ್ರಸಾದ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಈ ಬಸವಣ್ಣನವರ ಪರಿಕಲ್ಪನೆಯಲ್ಲಿ ಆಗಿರ್ಬೋದು, ಅಥವಾ ಈ ಶರಣ ಸಾಹಿತ್ಯ ಅಥವಾ ಈ ಶರಣರ ಒಂದು ನೆಲೆಯನ್ನ ನಾವು
ಕಂಡ್ಕೊಂಡಾಗ, ಶರಣರ ವಿಚಾರಧಾರೆಯನ್ನು ಕಂಡ್ಕೊಂಡಾಗ ಲಿಂಗ, ಜಂಗಮ, ಪ್ರಸಾದ ಈ ಮೂರು ವಿಚಾರಗಳಿಗೆ ಒಂದು ಶ್ರೇಷ್ಠವಾದಂತ ಪಾರಂಪರಿಕತೆ ಇದೆ. ಅದು ಅಲ್ಗಳ್ಯಾಕ್ ಬರದೇ ಇರುವಂತದ್ದು ಅಂತ ಹೇಳ್ತಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನ ತಾನೇ ಲಘು ಮಾಡಿ ಲಘು ಆದನಯ್ಯ. ಗುರು ಆದಂತವನು ಈ ಲಿಂಗ ಜಂಗಮ ಪ್ರಸಾದ ಅನ್ನುವಂಥದ್ದನ್ನ ತಾನೇ ಲಘು ಮಾಡಿ ನಾನು ಲಘು ಆದನಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತೇಳಿ ಹೇಳ್ತಾರೆ. ನಾನು ಇವನ ಯಾವುದು ಲಿಂಗ ಜಂಗಮ ಪ್ರಸಾದವನ್ನ ಏನ್ ಮಾಡ್ಬಿಟ್ಟೆ, ಲಘು ಮಾಡ್ಬಿಟ್ಟೆ, ಸಣ್ಣದ್ ಅನ್ಕೊಂಡ್ಬಿಟ್ಟೆ ನಾನು, ಹಿಂಗಾಗಿ ನಾನೇ ಲಘು ಆಗ್ಬಿಟ್ಟೆ ಅದ್ರ ಮುಂದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇಲ್ಲಿ ತಮ್ಮ ವಚನವನ್ನು ಮುಗಿಸ್ತಾರೆ. ತಾನೇ ಲಘು ಮಾಡಿ ಲಘು ಆದನೆಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳಿ ಇಷ್ಟು ತಮ್ಮ ವಚನದ ಮೂಲಕ ಹೇಳ್ತಾರೆ. ಒಂದು ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಅಂತ ಹೇಳ್ತಾರೆ. ದೀಪ ಇರಲಾರ್ದೆ ಬೆಳಕಿಲ್ಲ, ಪುಷ್ಪ ಇಲ್ಲದ ಪರಿಮಳ ಇಲ್ಲ, ಸಕಲವಿಲ್ಲದೆ ನಿಷ್ಕಲವ ಇಲ್ಲ. ಈ ರೀತಿ ಇರ್ಬೇಕಾದ್ರೆ ಒಂದು ನಮ್ಮ ಕಲ್ಪನೆಯನ್ನ ಹೊಂದಿರುವಂಥದ್ದು, ಹೌದಾ, ಮುಟ್ಟಿದ್ರೆ ಚಿನ್ನ ಆಗುವಂತ ಶಿಲೆ ಇರಬೇಕಾದಂತ ಗ್ರಹದೊಳಗಿದ್ದಂಥವನು ಮಣಿ ತಿರುಗಿಕೊಂಡು ತಿರುಪೆ ಅಂದ್ರೆ ಬೇಡ್ಕೊಂಡು ತಿನ್ನುವಂತ ಮನಸ್ಥಿತಿಯಲ್ಲಿ ಇರದೇ ಇರುವಂಥದ್ದು. ನಂತರ ನದಿಯೊಳಗಿದ್ದಂಥವನು ಬಾಯಾರನ ಕೆರೆ ನೀರು ಬೇಡುವಂಥದ್ದು, ಮಂಗಳಲಿಂಗ ಅಂಗದ ಮೇಲೆ ಇರಬೇಕಾದ್ರೆ ಅಣ್ಯಲಿಂಗವನ್ನು ನೆನೆಯುವಂಥದ್ದು. ಇಂಥವರೆಲ್ಲ ನಿಮ್ಮ ಭಕ್ತರಾಗ ಸಾಧ್ಯ ಏನು ಅನ್ನುವಂಥದ್ದು ಎರಡನೇ ವಚನದಲ್ಲಿ ಪ್ರಶ್ನೆ ಮಾಡಿದ್ರೆ, ಮೂರನೇದೊಳಗ ಗುರು ಮತ್ತು ಲಘುವಿನ ಪರಿಕಲ್ಪನೆಯನ್ನು ನೀಡ್ತಾರೆ. ಗುರು ಆದಂಥವನು ಗುರುನೇ, ಲಘು ಆದಂಥವನು ಲಘುನೇ. ಇಲ್ಲಿ ಗುರು ಲಘು ಆಗಂಗಿಲ್ಲ, ಲಘು ಗುರು ಆಗಂಗಿಲ್ಲ. ಗುರು ಲಘುವಾಗಿ ವರ್ತಿಸಿರೋದು ಅದು ಒಂದು ಆಚಾರ ಅನ್ಸೋದಿಲ್ಲ, ಅದು ಅನಾಚಾರಣ ಆಗ್ತತಿ ಅನ್ನುವಂಥ ರೀತಿ ಒಳಗಲ್ಲಿ ಹೇಳ್ತಾರೆ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನ ತಾನೇ ಲಘು ಮಾಡಿ ಲಘು ಆದನಯ್ಯ. ಗುರುವನ್ನ ನಾನು ಲಘು ಮಾಡಿದೆ, ಲಿಂಗವನ್ನ ಲಘು ಮಾಡಿದೆ, ಅಥವಾ ಜಂಗಮವನ್ನ ಲಘು ಮಾಡಿದೆ, ಪ್ರಸಾದವನ್ನ ಲಘು ಮಾಡಿ ಸಣ್ಣದಾಕೊಂಡೆ, ನಾನೇ ಇಲ್ಲಿ ಏನಾಗ್ಬಿಟ್ಟೆ, ಸಣ್ಣವನಾಗ್ಬಿಟ್ಟೆ ಉರಿಲಿಂಗ ಪ್ರತಿಪ್ರಿಯ ಅನ್ನುವಂತ ವಿಚಾರವನ್ನ ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಇಷ್ಟು ಉರಿಲಿಂಗ ಪೆದ್ದಿಯವರ ವಚನಗಳಲ್ಲಿ ಅಡಕವಾಗಿರುವಂತ ವಿಚಾರಧಾರೆಯನ್ನ ಅವರ ವಚನಗಳಲ್ಲಿ, ಈ 3 ವಚನಗಳಲ್ಲಿ ಕಲ್ತ್ಕೊಂಡಿವಿ. ಇಲ್ಲಿಗೆ ಅವರ ವಚನಗಳು ಮುಗಿದು. ಎಲ್ಲರಿಗೂ ಧನ್ಯವಾದಗಳು.